ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, 5 ವಿಷಯಗಳ ಜ್ಞಾನ ಕೇವಲ ಅಲ್ಲಾಹನ ಬಳಿ ಇದೆ. ಅಲ್ಲಾಹನನ್ನು ಹೊರತುಪಡಿಸಿ ಈ 5 ವಿಷಯಗಳ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಅವರು ಎಷ್ಟೇ ಮಹಾವಿದ್ವಾಂಸರಾಗಿರಲಿ, ಅಲ್ಲಾಹನ ಪ್ರಿಯ ಭಕ್ತರಾಗಿರಲಿ, ಅಲ್ಲಾಹನ ಸಂದೇಶವಾಹಕರೇ ಆಗಿರಲಿ, ಸಹಾಬಿ ಆಗಿರಲಿ, ಮಲಾಯಿಕ ಆಗಿರಲಿ, ಅವರು ಯಾರೇ ಆಗಿರಲಿ, ಈ 5 ವಿಷಯಗಳ ಬಗ್ಗೆ ಯಾರಿಗೂ ತಿಳಿದಿಲ್ಲ, ಕೇವಲ ಅಲ್ಲಾಹನನ್ನು ಹೊರತುಪಡಿಸಿ. ಕುರ್ಆನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಇದು ಅದರ ಸಾರಾಂಶ, ಇನ್ನಲ್ಲಾಹ ಇಂದಹು ಇಲ್ಮುಸ್ಸಾ. ನಿಸ್ಸಂದೇಹವಾಗಿ ಆ ಘಳಿಗೆಯ ಜ್ಞಾನವು ಅಲ್ಲಾಹನ ಬಳಿ ಮಾತ್ರ ಉಂಟು. ಯಾವ ಘಳಿಗೆಯ ಜ್ಞಾನ? ಕಯಾಮತಿನ ಘಳಿಗೆ. ವಾಸ್ತವಿಕವಾಗಿ ವೀಕ್ಷಕರೇ, ಕುರ್ಆನಿ ಭಾಷೆಯಲ್ಲಿ ಕಯಾಮತ್ ದಿನ ಎಂದರೆ ಈ ಸಂಪೂರ್ಣ ಜಗತ್ತು ನಾಶವಾದ ನಂತರ, ಈ ವಿಶ್ವದ ಪ್ರತಿಯೊಂದು ಜೀವಿಯು ಸಾವಿಗೆ ಶರಣಾದ ನಂತರ ಪುನಃ ಅಲ್ಲಾಹನು ಲೆಕ್ಕಾಚಾರಕ್ಕಾಗಿ ಈ ವಿಶ್ವದ ಮೊಟ್ಟ ಮೊದಲ ಮಾನವ ಹಜರತ್ ಆದಮ್ ಅಲೈಹಿಸ್ಸಲಾಂ ರವರಿಂದ ಹಿಡಿದು ಈ ಜಗತ್ತಿನಲ್ಲಿ ಜನಿಸುವ ಕೊನೆಯ ವ್ಯಕ್ತಿಯನ್ನು, ಅರ್ಥಾತ್ ಇಡೀ ಮಾನವ ಕುಲಕ್ಕೆ ಪುನಃ ಜೀವಿಸುವ ದಿನಕ್ಕೆ ಕಯಾಮತ್ ಎನ್ನುತ್ತಾರೆ. ಕಿಯಾಮ್ ಪದದ ಅರ್ಥವೇ ಎತ್ತಿ ನಿಲ್ಲುವುದು. ಆ ದಿನ ಈ ಜಗತ್ತಿನಲ್ಲಿ ಜನಿಸಿದ ಪ್ರತಿಯೊಂದು ವ್ಯಕ್ತಿ ಎದ್ದು ನಿಲ್ಲುತ್ತಾನೆ, ಪುನಃ ಜೀವಂತವಾಗಿ ಅಲ್ಲಾಹನ ಮುಂದೆ ತನ್ನ ಸಂಪೂರ್ಣ ಜೀವನದ ಲೆಕ್ಕಾಚಾರ ನೀಡುತ್ತಾನೆ. ಆ ದಿನಕ್ಕೆ ಕಯಾಮತ್ ಎನ್ನುತ್ತಾರೆ. ಇದರ ಮೊದಲು ಈ ಜಗತ್ತನ್ನು ನಾಶ ಮಾಡಲು ಅಲ್ಲಾಹನು ಒಂದು ಭೂಕಂಪ ಪ್ರಾರಂಭಿಸುತ್ತಾನೆ. ಕುರ್ಆನಿನಲ್ಲಿ ನಾವು ಇದರ ಬಗ್ಗೆ ನೋಡಬಹುದು. ವಿವಿಧ ಜಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಇದಶಂಸು ಕುವ್ವಿರತ್, ಸೂರ್ಯವನ್ನು ಆಚ್ಛಾದಿಸಲ್ಪಡುವಾಗ, ಇದನ್ ನುಜೂಮುನ್ ಕದರತ್, ನಕ್ಷತ್ರಗಳು ಕಾಂತಿಹೀನವಾಗುವಾಗ, ಇದಲ್ ಜಿಬಾಲು ಸುಗೀರತ್, ಪರ್ವತಗಳು ಚಲಿಸಲ್ಪಡುವಾಗ. ಇನ್ನೊಂದು ಜಾಗದಲ್ಲಿ ಹೇಳುತ್ತಾನೆ, ಇದಸ್ಸಮಾಉನ್ ಫತರತ್, ಆಕಾಶ ಒಡೆದು ಬಿರಿದು ಬಿಡುವಾಗ, ಇದಲ್ ಕವಾಕಿಬುನ್ ತಸರತ್, ನಕ್ಷತ್ರಗಳು ಚೆದರಿ ಹೋಗುವಾಗ, ಇದಲ್ ಬಿಹಾರು ಫುಜ್ಜಿರತ್, ಸಮುದ್ರಗಳು ಹರಿಯಲ್ಪಡುವಾಗ, ಇದಲ್ ಕುಬೂರು ಬುಅತಿರತ್, ಸಮಾಧಿಗಳು ತೆರೆಯಲ್ಪಡುವಾಗ. ಇನ್ನೊಂದು ಜಾಗ ಉಲ್ಲೇಖಿಸಿದ್ದಾನೆ, ಇದಸ್ಸಮಾಉನ್ ಶಕ್ಕತ್, ಆಕಾಶವು ಸೀಳಲ್ಪಡುವಾಗ. ಇನ್ನೊಂದು ಜಾಗದಲ್ಲಿ ಉಲ್ಲೇಖಿಸಲಾಗಿದೆ, ಇದಾ ಜುಲ್ಜಿಲತಿಲ್ ಅರ್ದು ಜಿಲ್ಜಾಲಹ, ಭೂಮಿಯು ತೀವ್ರವಾಗಿ ಕಂಪಿಸಲ್ಪಡುವಾಗ, ಅಖ್ರಜತಿಲ್ ಅರ್ದು ಅಸ್ಕಾಲಹ, ಭೂಮಿ ಅದರ ಭಾರವನ್ನು ಹೊರಹಾಕುವಾಗ. ಇದೇ ರೀತಿ ಇದಾ ವಕಾತಿಲ್ ವಾಕ್ಯ, ಈ ಎಲ್ಲ ಜಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆ ಘಳಿಗೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಈ ಎಲ್ಲ ಕಾರ್ಯಗಳಾಗುವ ಘಳಿಗೆಯ ಬಗ್ಗೆ ಇಲ್ಲಿ ಅಲ್ಲಾಹನು ಉಲ್ಲೇಖಿಸಿದ್ದಾನೆ. ಇದನ್ನು ಸಾ ಎನ್ನುತ್ತಾರೆ. ಸೊ ಈ ಘಳಿಗೆಯು ಯಾವಾಗ ಬರುತ್ತದೆ? ಇದರ ಜ್ಞಾನ ನಿಸ್ಸಂದೇಹವಾಗಿ ಕೇವಲ ಅಲ್ಲಾಹನ ಬಳಿ ಮಾತ್ರ ಇದೆ. ನಿಸ್ಸಂದೇಹವಾಗಿ ಅಲ್ಲಾಹನಿಗೆ ಮಾತ್ರ ಆ ನಿಶ್ಚಿತ ಘಳಿಗೆಯ ಜ್ಞಾನವಿದೆ. ನಂತರ ಅಲ್ಲಾಹನು ಹೇಳುತ್ತಾನೆ, ವಯುನಜ್ಜಿಲುಲ್ ಗೈತ್, ಹಾಗೂ ಅವನೇ ಮಳೆ ಸುರಿಯುವಂತೆ ಮಾಡುತ್ತಾನೆ. ಇದರ ಬಗ್ಗೆಯೂ ಕೇವಲ ಅಲ್ಲಾಹನಿಗೆ ತಿಳಿದಿದೆ. ಇಂದು ಹವಾಮಾನ ಟೆಕ್ನಾಲಜಿಯಿಂದ ಮಳೆ ಬರಲಿದೆ ಎಂದು ಕಂಡುಹಿಡಿಯಲಾಗುತ್ತದೆ. ಆದರೆ ಅದು ಕೂಡ ಮೋಡಗಳ ಹಾಗೂ ಗಾಳಿಯಲ್ಲಿ ಇರುವ ಕೋಲ್ಡ್ ಪಾರ್ಟಿಕಲ್ಸ್ ಎಕ್ಸೆಟ್ರಾಗಳನ್ನು ಪರಿಶೀಲಿಸಿ ಕಂಡುಹಿಡಿಯಲಾಗುತ್ತದೆ. ಆದರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಇಂದಿನಿಂದ 100 ವರ್ಷಗಳ ನಂತರ ಎಲ್ಲಿ ಮಳೆ ಸುರಿಯುತ್ತದೆ, ಎಷ್ಟು ಸಮಯದವರೆಗೆ ಸುರಿಯುತ್ತದೆ, ಎಷ್ಟು ಗಾತ್ರದಲ್ಲಿ ಸುರಿಯುತ್ತದೆ, ಇವೆಲ್ಲವನ್ನು ತಿಳಿದಿದ್ದಾನೆ. ಇದರ ಜ್ಞಾನವು ಕೇವಲ ಅವನ ಬಳಿಯೇ ಇದೆ. ಹಾಗೂ ಮಳೆ ಬರಲಿದೆ, ಇದರ ಬಗ್ಗೆ ಹವಾಮಾನ ಇಲಾಖೆಗಳು ಕಂಡುಹಿಡಿಯುತ್ತಾರೆ. ಆದರೆ ಆ ಬರುವ ಮಳೆ ಮಾನವರಿಗೆ ಉಡುಗೊರೆಯಾಗಿದೆಯೋ ಅಥವಾ ಶಿಕ್ಷೆಯಾಗಿದೆಯೋ, ಇದರಿಂದ ಎಷ್ಟು ಲಾಭವಾಗುತ್ತದೆ, ಎಷ್ಟು ನಷ್ಟವಾಗಲಿದೆ, ಇದನ್ನು ಅವರು ಕಂಡುಹಿಡಿಯಲು ಸಾಧ್ಯವಿಲ್ಲ. ಇದರ ಜ್ಞಾನವು ಕೇವಲ ಅಲ್ಲಾಹನ ಬಳಿ ಮಾತ್ರ ಇದೆ. ನಂತರ ಅಲ್ಲಾಹನು ಹೇಳುತ್ತಾನೆ, ವಯಅಲಮು ಮಾ ಫಿಲ್ ಅರ್ಹಾಮ್, ಗರ್ಭಾಶಯಗಳಲ್ಲಿ ಏನಿದೆ ಎಂದು ಕೂಡ ಕೇವಲ ಅಲ್ಲಾಹನಿಗೆ ತಿಳಿದಿದೆ. ಇಂದು ಮೆಡಿಕಲ್ ಟೆಕ್ನಾಲಜಿ ಮೂಲಕ ಗರ್ಭಾಶಯಗಳಲ್ಲಿ ಹೆಣ್ಣಿದೆಯೋ ಗಂಡಿದೆಯೋ ಎಂದು ಒಂದು ಸ್ಪೆಸಿಫಿಕ್ ಟೈಮ್ ನಂತರ ಕಂಡುಹಿಡಿಯಲಾಗುತ್ತದೆ. ಆದರೆ ಅಲ್ಲಾಹನಿಗೆ ಮೊದಲ ದಿನದಿಂದಲೇ ತಿಳಿದಿರುತ್ತದೆ ಗರ್ಭಾಶಯಗಳಲ್ಲಿ ಏನಿದೆ. ಟೆಕ್ನಾಲಜಿ ಮೂಲಕ ಗರ್ಭಾಶಯಗಳನ್ನು ಪರಿಶೀಲಿಸಿದಾಗ ಅವರು ಕೇವಲ ಹೆಣ್ಣಿದೆಯೋ ಗಂಡಿದೆಯೋ ಇದರ ಬಗ್ಗೆ ತಿಳಿಯಲು ಸಾಧ್ಯ.
ಆದರೆ ಅವನು ಒಳಗಿನಿಂದ ಹೇಗಿದ್ದಾನೆ, ಪುಣ್ಯಾತ್ಮನಾಗಿದ್ದಾನೋ ಕೆಟ್ಟವನಾಗಿದ್ದಾನೋ, ಯಾವ ಯಾವ ಗುಣಗಳು ಅವನಲ್ಲಿದೆ, ಅವನ ಸಂಪೂರ್ಣ ಜೀವನದ ಜ್ಞಾನವು ಅಲ್ಲಾಹನ ಬಳಿ ಮಾತ್ರ ಇದೆ. ಹಾಗೂ 4ನೆಯದು ವಮಾ ತದ್ರಿ ನಫ್ಸುಂ ಮಾದಾ ತಕ್ಸಿಬು ಗದಾ, ತಾನು ನಾಳೆ ಏನು ಮಾಡುವೆನು ಎಂದು ಕೂಡ ಯಾರಿಗೂ ತಿಳಿದಿಲ್ಲ. ಇಂದಿನವರೆಗೆ ಈ ಕ್ಷಣದವರೆಗೆ ನಾವು ಏನೇನು ಮಾಡಿದ್ದೇವೆ ಇದರ ಬಗ್ಗೆ ನಮಗೆ ತಿಳಿದಿದೆ. ಆದರೆ ಮುಂದೆ ಬರುವ ಸಮಯದಲ್ಲಿ ನಾನೇನು ಮಾಡುವೆನು, ನಾಳೆ ನಾನು ಏನು ಮಾಡುವೆನು, ಇದರ ಜ್ಞಾನವು ಈ ಜಗತ್ತಿನಲ್ಲಿ ಯಾವನಿಗೂ ಕೂಡ ಇಲ್ಲ. ಆದರೆ ಅಲ್ಲಾಹನಿಗೆ ಇದರ ಬಗ್ಗೆಯೂ ಕೂಡ ತಿಳಿದಿದೆ. ಇದರ ಜ್ಞಾನ ಕೇವಲ ಅಲ್ಲಾಹನ ಬಳಿ ಇದೆ. ಕೇವಲ ನಾಳೆ ಅಲ್ಲ, ಇಂದಿನಿಂದ 1 ತಿಂಗಳಿನ ನಂತರ ನಾನೇನು ಮಾಡುವೆನು, ಇಂದಿನಿಂದ 1 ವರ್ಷದ ನಂತರ ನಾನೇನು ಮಾಡುವೆನು, ಇವೆಲ್ಲವನ್ನು ಅಲ್ಲಾಹನು ತಿಳಿದಿದ್ದಾನೆ. ಇದರ ಜ್ಞಾನವು ಕೇವಲ ಅಲ್ಲಾಹನ ಬಳಿ ಮಾತ್ರ ಇದೆ. ಅದೇ ರೀತಿ 5ನೆಯದು, ತಾನು ಯಾವ ಭೂಭಾಗದಲ್ಲಿ ಮೃತಪಡುವೆನೆಂದು ಸಹ ಯಾರಿಗೂ ತಿಳಿದಿಲ್ಲ. ಆಕಸ್ಮಿಕವಾಗಿ ನಮ್ಮೆಲ್ಲರ ಸಾವು ನಮ್ಮ ಮುಂದೆ ಹಾಜರಾಗುತ್ತದೆ. 20-30 ವರ್ಷಗಳಿಂದ ಜನರು ಭೂಮಿಯ ಒಂದು ಭಾಗದಲ್ಲಿ ವಾಸವಾಗಿರುತ್ತಾರೆ. ಆದರೆ ಒಂದು ದಿನ ಅಥವಾ ಕೆಲವು ದಿನಕ್ಕಾಗಿ ಬೇರೆ ಊರಿಗೆ ಹೋಗಿದ್ದಾಗ ಅಲ್ಲಿಯೇ ಅವರು ಸಾವಿಗೆ ಶರಣಾಗಬಹುದು. ಸೊ ಭೂಮಿಯ ಯಾವ ಭಾಗದಲ್ಲಿ ಮೃತಪಡುವೆನೆಂದು ಕೂಡ ಯಾರಿಗೂ ತಿಳಿದಿಲ್ಲ. ಇದರ ಜ್ಞಾನವು ಕೂಡ ಕೇವಲ ಅಲ್ಲಾಹನ ಬಳಿ ಇದೆ. ಇದು ಆ 5 ಜ್ಞಾನಗಳು ವೀಕ್ಷಕರೇ. ಇಲ್ಲಿ ವೀಕ್ಷಕರೇ, ನೀವು ಕುರ್ಆನಿನ ಒಂದು ಪವಾಡ ನೋಡಿರಿ. ಇಂದಿನಿಂದ 1400 ವರ್ಷಗಳ ಹಿಂದೆ ಗರ್ಭಾಶಯದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಹಾಗೂ ಅದೇ ರೀತಿ 1400 ವರ್ಷಗಳ ಹಿಂದೆ ಮಳೆಯ ಬಗ್ಗೆ ಕಂಡುಹಿಡಿಯುವ ಹವಾಮಾನ ಇಲಾಖೆಯ ಕಲ್ಪನೆಯೂ ಸಹ ಯಾರಿಗೂ ಇರಲಿಲ್ಲ. ಆದರೆ ನೀವು ಕುರ್ಆನಿನ ಈ ಆಯತನ್ನು ನೋಡಿರಿ. ಇದರಲ್ಲಿ ಈ 2 ವಿಷಯಗಳ ಬಗ್ಗೆ ಉಲ್ಲೇಖಿಸುವಾಗ ಕುರ್ಆನ್ ಸಂಪೂರ್ಣವಾಗಿ ಯಾರಿಗೂ ಈ ವಿಷಯಗಳು ತಿಳಿದಿಲ್ಲ ಎಂದು ನಿರಾಕರಿಸುತ್ತಿಲ್ಲ. ನಿರಾಕರಣೆಯ ಯಾವುದೇ ಪದವೇ ಬಳಸಿಲ್ಲ. ಏಕೆಂದರೆ ಅಲ್ಲಾಹನಿಗೆ ತಿಳಿದಿತ್ತು, ಒಂದು ಕಾಲದಲ್ಲಿ ಮಾನವರು ಅವನು ನೀಡಿದ ಟೆಕ್ನಾಲಜಿಯನ್ನು ಉಪಯೋಗಿಸಿ ಇದರ ಕೆಲವೊಂದು ಭಾಗಗಳನ್ನು ತಿಳಿಯುವುದರಲ್ಲಿ ಸಫಲರಾಗುತ್ತಾರೆ. ಹಾಗೂ ಬಾಕಿ ಈ 3 ವಿಷಯಗಳು, ಇದರಲ್ಲಿ ಸಂಪೂರ್ಣ ನಿರಾಕರಣೆ ಇದೆ. ಇದರ ಬಗ್ಗೆ ಅಲ್ಲಾಹನನ್ನು ಹೊರತುಪಡಿಸಿ ಯಾರಿಗೂ ತಿಳಿದಿಲ್ಲ ಎಂದು ಉಲ್ಲೇಖಿಸಲಾಗಿದೆ. ಸೊ ವೀಕ್ಷಕರೇ, ಈಗ ನೀವೇ ಯೋಚಿಸಿ, ಈ ಕುರ್ಆನ್ ಒಂದು ಮಾನವ ತನ್ನ ಕಡೆಯಿಂದ ಬರೆದಿರುವ ಪುಸ್ತಕವಾಗಿದ್ದರೆ ಇದರಲ್ಲಿ ಈ ರೀತಿಯ ಡೀಟೇಲಿಂಗ್ 1400 ವರ್ಷಗಳ ನಂತರ ಆಗುವ ಸಂದರ್ಭಗಳನ್ನು ಗಮನಿಸಿ ಇದನ್ನು ಬರೆಯಲು ಸಾಧ್ಯವಾಗಿದೆಯಾ? ಇಲ್ಲ. ನಿಸ್ಸಂದೇಹವಾಗಿ ಇದು ನಮ್ಮ ಕರ್ತನಾದ, ಇಡೀ ವಿಶ್ವದ ಕರ್ತನಾದ, ನಮ್ಮ ಪ್ರಿಯ ಸರ್ವಶಕ್ತನಾದ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಕಡೆಯಿಂದ ಇರಿಸಲಾದ ಪವಿತ್ರ ಪುಸ್ತಕ ಇದು ಕುರ್ಆನ್. ಸೊ ವೀಕ್ಷಕರೇ, ವಿಡಿಯೋ ಇಷ್ಟವಾಗುವ ಸಂದರ್ಭದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿರಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.